ಹಾಯ್, ಎಷ್ಟು ಉದುರುದುರಾಗಿರುವ ಬೆಂಡೆಕಾಯಿ ಪಲ್ಯ ನೋಡಿದ್ರೇನೆ ಆಶ್ಚರ್ಯ ಆಗ್ತಾ ಇದೆ ಅಲ್ಲ. ಇದೇ ರೀತಿ ಉದುರುದುರವಾಗಿ ಸ್ವಲ್ಪನೂ ಲೋಳೆ ಇಲ್ಲದೆ ಇರೋ ಥರ ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಸ್ವಲ್ಪನೂ ಲೋಳೆ ಇಲ್ಲದೆ ಇದ್ದಂಗೆ ಬೆಂಡೆಕಾಯಿ ಪಲ್ಯನ ಮಾಡ್ಕೋಬಹುದು. ನಮ್ಮನೇಲಂತೂ ಎಲ್ಲರ ಫೇವರೇಟ್ ಈ ಬೆಂಡೆಕಾಯಿ ಪಲ್ಯ. ಇದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಬೆಂಡೆಕಾಯಿಯನ್ನು ವಾಶ್ ಮಾಡಿ ಒಂದು ಕಿಚನ್ ಟವಲ್ ಮೇಲೆ ಹರಡ್ಬಿಟ್ಟು ನೀರಿನ ಅಂಶ ಎಲ್ಲ ಒಣಗಿಸ್ಕೋಬೇಕು. ನಂತರ ಇದನ್ನ ಮಧ್ಯದಲ್ಲಿ ಸೀಳ್ಬಿಟ್ಟು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಇವಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಒಂದು ಗಡ್ಡೆ ಈರುಳ್ಳಿನೂ ಸಹ ಹಾಕಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಸಹ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ ಸಹ ಸೇರಿಸಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಬೆಂಡೆಕಾಯಿ ಬೆಂದು ಲೋಳೆ ಬಿಟ್ಕೊಳ್ಳುತ್ತೆ. ಆವಾಗ ಅರ್ಧ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಿಂಡಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಬಿಟ್ಕೊಂಡಿರೋ ಲೋಳೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನಂತರ 2 ಸ್ಪೂನ್ ಹಸಿ ತೆಂಗಿನಕಾಯಿ ತುರಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ರುಚಿಕರವಾದಂಥ ಟೇಸ್ಟಿ ಆದಂಥ ಬೆಂಡೆಕಾಯಿ ಪಲ್ಯ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬೈ ಬಾಯ್.